G-By ನ್ಯೂಸ್ಗೆ ಸ್ವಾಗತ. ಬನ್ನಿ ಈ ಕಡೆ ಬರ್ರಿ. ಸ್ವಲ್ಪ ಹಿಂದೆ ನೀವು ಅನುಭವ ಕೇಂದ್ರದ ಅನಾವರಣ ಭೇಟಿ ಮೂಲಕ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮುಂದಿನ ಭಾಗ ಅನುಭವ ಕೇಂದ್ರದ ನಿರ್ಮಾಣದ ಆದಿ ವಿಡಿಯೋ ದಯವಿಟ್ಟು ಯಶಸ್ಸಾಗಿ ನಡೆಯಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಮನವಿ ಮಾಡ್ತೀನಿ. ಆಶ್ರಯ ಬಡಾವಣೆಯಲ್ಲಿ ಅಂಬೇಡ್ಕರ್ ಭವನದ ನಿರ್ಮಾಣ ಮಾಡಲು ಡಾಕ್ಟರ್ ಎಂಸಿ ಸುಧಾಕರ್ ಅವರು ವಿನ್ಯಾಸಗಳನ್ನು ಭವ್ಯ ಭವನ ನಿರ್ಮಾಣಕ್ಕೆ ವಿನ್ಯಾಸ ಸಿದ್ಧಪಡಿಸಿದ್ದರು. ಇದೆಲ್ಲವೂ 2006ರಿಂದ ಶುರುವಾದ ಪಯಣ. ಆದರೆ ನಂತರ ಅಧಿಕಾರಕ್ಕೆ ಬಂದ ಆಡಳಿತವು ಈ ಪರಿಕಲ್ಪನೆಯನ್ನು ಬದಲಿಸಿ ಕೇವಲ 350 ಆಸನಗಳ ಕಲ್ಯಾಣ ಮಂಟಪದ ಮಾದರಿಯ ವಿನ್ಯಾಸಕ್ಕೆ ಮುಂದಾಯಿತು. ಅಷ್ಟೇ ಅಲ್ಲ, ಆ ಕಾಮಗಾರಿಯು ಮುಂದುವರಿಯದೆ ಅಂಬೇಡ್ಕರ್ ಭವನದ ಕನಸು 10 ವರ್ಷಗಳ ಕಾಲ ಅತಂತ್ರವಾಯಿತು. ಆದರೆ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಆ ಕನಸನ್ನು ಕೈಬಿಡಲಿಲ್ಲ. 2023ರ ಚುನಾವಣೆಯ ನಂತರ ಅಧಿಕಾರಕ್ಕೆ ಬಂದ ಅವರು ಭವನದ ಸಂಪೂರ್ಣ ಪರಿಕಲ್ಪನೆಯನ್ನು ಮರುಪರಿಶೀಲಿಸಿ ಮರುವಿನ್ಯಾಸಕ್ಕೆ ಚಾಲನೆ ನೀಡಿದರು. 2024ರಲ್ಲಿ ಸಮಾಜ ಕಲ್ಯಾಣ ಸಚಿವರಾದ ಮಾನ್ಯ ಶ್ರೀ ಎಚ್.ಸಿ. ಮಹದೇವಪ್ಪ ಅವರ ಸಹಕಾರದೊಂದಿಗೆ ಚಿಂತಾಮಣಿಯ ಅಂಬೇಡ್ಕರ್ ಭವನದ ಕಾಮಗಾರಿಯನ್ನು ವಿಶೇಷ ಪ್ರಕರಣವೆಂದು ಪರಿಗಣಿಸಿ 9 ಕೋಟಿ ಹೆಚ್ಚುವರಿ ಅನುದಾನವನ್ನು ಪಡೆಯಲಾಯಿತು. ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ 5.4 ಕೋಟಿ, ಕೆಳಮಹಡಿಯ ಭೋಜನಾಲಯ ಹಾಗೂ ಮರುವಿನ್ಯಾಸಕ್ಕಾಗಿ ಶಾಸಕರ ಅನುದಾನದಡಿ 158 ಲಕ್ಷ, ಹೀಗೆ ಒಟ್ಟಾರೆಯಾಗಿ 21 ಕೋಟಿ ಅನುದಾನವನ್ನು ಒದಗಿಸಿ ಅಂಬೇಡ್ಕರ್ ಭವನದ ಕನಸಿಗೆ ಮತ್ತೊಮ್ಮೆ ಜೀವ ತುಂಬಲಾಯಿತು. ಡಾಕ್ಟರ್ ಎಂಸಿ ಸುಧಾಕರ್ ಅವರು ಸ್ವತಃ ತಾವೇ ಭವನದ ವಿನ್ಯಾಸವನ್ನು ಕ್ಷೇತ್ರದ ಹಿರಿಯರು, ಸಮುದಾಯದ ಮುಖಂಡರು ಹಾಗೂ ಸಾರ್ವಜನಿಕರೊಂದಿಗೆ ಪರದೆಯ ಮೇಲೆ ಪ್ರದರ್ಶಿಸಿ ಅವರ ಅಭಿಪ್ರಾಯಗಳನ್ನು ಪಡೆದು ಮತ್ತಷ್ಟು ಸಮಗ್ರಗೊಳಿಸಿದರು. ಸುಸಜ್ಜಿತ ಡೈನಿಂಗ್ ಹಾಲ್. ಆದರೆ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಕನಸು ಇದಕ್ಕಿಂತಲೂ ದೊಡ್ಡದು. ಅಂಬೇಡ್ಕರ್ ಭವನಕ್ಕೆ ಬರುವ ಪ್ರತಿಯೊಬ್ಬರೂ ಕೇವಲ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೊರಗೆ ಹೋಗಬಾರದು. ಅಂಬೇಡ್ಕರ್ ಅವರ ಇತಿಹಾಸವನ್ನು ತಿಳಿದುಕೊಂಡು ಹೊರಗೆ ಹೋಗಬೇಕು. ಅದಕ್ಕಾಗಿ ಭವನವನ್ನು ಕೇವಲ ಸಭಾಂಗಣವಾಗಿ ಉಳಿಸದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ,
ಹೋರಾಟ, ಸಾಧನೆ ಮತ್ತು ಸಿದ್ಧಾಂತಗಳನ್ನು ಪರಿಚಯಿಸುವ ಅನುಭವ ಕೇಂದ್ರವಾಗಿ ರೂಪಿಸಲಾಗಿದೆ. ಅಂಬೇಡ್ಕರ್ ಅವರ ಇತಿಹಾಸ, ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಅವರ ಹೋರಾಟ, ಭಾರತದ ಆರ್ಥಿಕ ಸುಧಾರಣೆಗೆ ಅವರ ಕೊಡುಗೆ, ಸಾಮಾಜಿಕ ನ್ಯಾಯದ ಕುರಿತ ಅವರ ಚಿಂತನೆ ಇವೆಲ್ಲವನ್ನೂ ಪರಿಚಯಿಸುವ ಮ್ಯೂಸಿಯಂ ಇಲ್ಲಿ ರೂಪಿಸಲಾಗಿದೆ. ರಾಜ್ಯದಲ್ಲೇ ವಿಶಿಷ್ಟವಾಗಿ ಅಂಬೇಡ್ಕರ್ ಅವರ ಜೀವನ ಮತ್ತು ಸಾಧನೆಗಳ ಕುರಿತು ಕ್ವಿಜ್ ಮಾದರಿಯಲ್ಲಿ ಮಾಹಿತಿ ನೀಡುವ 5 ಕಿಯಾಸ್ಕ್ಗಳನ್ನು ಅಳವಡಿಸಲಾಗಿದೆ. ನಮ್ಮ ಒಂದು ವಸತಿ ಶಾಲೆ ನಿರ್ಮಾಣಕ್ಕೆ ಈಗಾಗಲೇ ಕೋನಕುಂಟ್ಲೆಯಲ್ಲಿ ಭಾರತದಿಂದ ಕೆಲಸ ಆಗ್ತಾ ಇದೆ ಮತ್ತು ಇನ್ನೊಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಪರಿಶಿಷ್ಟ ಪಂಗಡದ ವಸತಿ ಶಾಲೆ ಮುರುಗಲಾಲ್, ಅದಕ್ಕೆ 10 ಎಕರೆ ಜಾಗ ಕೊಟ್ಟಿದ್ದೀವಿ. ಅದಕ್ಕೂ 22 ಕೋಟಿ ಮಾದೇವಪ್ಪನವರು ಕೊಟ್ಟಿದ್ದಾರೆ. ಈಗ ಮಾನ್ಯ ಮುನಿಯಪ್ಪನವರಲ್ಲಿ ನಾನು ವಿನಂತಿಸಿಕೊಳ್ತೇನೆ, ರಮಾಬಾಯಿ ಅಂಬೇಡ್ಕರ್ ವಸತಿ ಶಾಲೆ ಕೈವಾರ ಹೋಬಳಿಯಲ್ಲಿ ಮಡಬಳ್ಳಿಯಲ್ಲಿ ನಮಗೆ 10 ಎಕರೆ ಜಾಗ ಇದೆ ಸರ್. ದಯವಿಟ್ಟು ಅದಕ್ಕೆ ನೀವು ವಸತಿ ಶಾಲೆ ನಿರ್ಮಾಣಕ್ಕೆ ತಾವು ಈಗಾಗಲೇ ಅದು ನಮ್ಮ ಇಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಟೆಂಪರರಿ ಆಗಿ ನಡೆಸ್ತಾ ಇದ್ದಾರೆ ಇಲ್ಲಿ ಸಿಂಗರೇಪಲ್ಲಿ ಹತ್ರ. ದಯವಿಟ್ಟು ಅದಕ್ಕೆ ತಾವು ಬಿಲ್ಡಿಂಗ್ಗೆ ತಾವು ಅನುದಾನ ಕೊಡಬೇಕು ಅಂತಕ್ಕಂಥದ್ದು. ಮತ್ತು ಹಿಂದುಳಿದ ವರ್ಗಗಳ ಇಲಾಖೆಯ ಒಂದು ವಸತಿ ಶಾಲೆ ನಾನು 2012 ಡಿಸೆಂಬರ್ ಅಲ್ಲಿ ಮಂಜೂರು ಮಾಡಿಸಿದ್ದೆ. ಆದರೆ ಚುನಾವಣೆಯಲ್ಲಿ ಏರ್ಪೇರಾದ್ರಿಂದ ಅದು ಇವತ್ತಿವರೆಗೂ ನಿರ್ಮಾಣ ಆಗಲಿಲ್ಲ, ಅದಕ್ಕೆ ಕ್ಯಾನ್ಸಲ್ ಆಗೋಯ್ತು. ಈಗ ಅದು ಮಂಜೂರಾತಿ ನಮ್ಮ ನಂದಿ ಕ್ಯಾಬಿನೆಟ್ ಅಲ್ಲಿ ಬಂದಿತ್ತು, ಅವ್ರಿಗೂ ಗೊತ್ತು, ಅವಾಗ ಪೆಂಡಿಂಗ್ ಆಯ್ತು. ಈಗ ಹಣಕಾಸು ಇಲಾಖೆಯವರು ಕ್ಲಿಯರ್ ಮಾಡಿದ್ದಾರೆ, ಅದಕ್ಕೂ 10 ಎಕರೆ ಜಾಗ ಕೊಟ್ಟಿದ್ದೀವಿ. ಭವಿಷ್ಯ ಇನ್ನು ಕೆಲವೇ ದಿನಗಳಲ್ಲಿ ಸಣ್ಣ ನಮ್ಮ ಹಿಂದುಳಿದ ವರ್ಗದಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯಗಳಿಗೆ ಒಂದು ವಿಶಿಷ್ಟವಾದಂತಹ ಒಂದು ಪ್ರಯತ್ನ ಮಾಡಿದ್ದೀವಿ ಈಶ್ವರ್. ನಾವು ಒಂದು ಸುಮಾರು ಒಂದು 32 ಎಕರೆ ಜಾಗ ನಮ್ಮ ಏನು VTU ಇಂಜಿನಿಯರಿಂಗ್ ಕಾಲೇಜ್ ಹಿಂಭಾಗ ಬೆಟ್ಟದಲ್ಲಿ ನಾನು ಇವತ್ತು ವಿವಿಧ ಸಮುದಾಯಗಳ ಅಂದಾಜಿನ ಒಂದು ಜನಸಂಖ್ಯೆ ಅನುಗುಣವಾಗಿ ಕೊಟ್ಟಿದ್ದೀವಿ. ಇವತ್ತು ನಾವು ನಮ್ಮ ಬಾಬು ಜಗಜೀವನ್ ರಾಮ್ ಅವರ ಶೈಕ್ಷಣಿಕ ಅಧ್ಯಯನ ಕೇಂದ್ರ, ಯಾಕಂದ್ರೆ ನಾನು ಭವನ ಅಂತ ಹೇಳಿ ದಯವಿಟ್ಟು ಹೇಳಕ್ ಹೋಗೋದಿಲ್ಲ, ಯಾಕಂದ್ರೆ ಇವತ್ತು ಭವನ ಅಂತಕ್ಕಂಥದ್ದು ಬಹಳ ಹಳೆ ಪರಿಕಲ್ಪನೆ. ಈಗ ನಾವು ಏನು ನಮ್ಮ ಮಕ್ಕಳನ್ನ ಇವತ್ತು ವಿದ್ಯಾವಂತರನ್ನಾಗಿ ಮಾಡಬೇಕು, ಸದೃಢವಾಗಿ ಮಾಡಬೇಕು, ಇವತ್ತು ಈ ಒಂದು ಜಾಗತಿಕ ಸವಾಲುಗಳನ್ನ ಎದುರಿಸುವಂತದ್ದಕ್ಕಾಗಬೇಕಾದ್ರೆ ಇವತ್ತು ಶಿಕ್ಷಣ ಒಂದೇ. ಆ ರೀತಿ ಇವತ್ತು ಸಮುದಾಯಗಳು ಎಲ್ಲರೂ ಇವತ್ತು ಜೊತೆಗೂಡಬೇಕಾಗತ್ತೆ. ಮಕ್ಕಳನ್ನ ಒಳ್ಳೆ ಶಿಕ್ಷಣ, ಒಳ್ಳೆ ಗುಣಮಟ್ಟದ ತಂತ್ರಜ್ಞಾನವನ್ನ ಒಳಗೊಂಡಂತೆ ಮಾಹಿತಿಯನ್ನು ಒದಗಿಸ್ಕೊಡುವಂತ ಒಂದು ಅಧ್ಯಯನ ಕೇಂದ್ರಗಳಾಗಬೇಕು ಅಂತ ಹೇಳಿ ಸರ್ 1 ಎಕರೆ ಜಾಗ ಕೊಟ್ಟಿದ್ದೀನಿ ಸರ್ ನಾನೀಗ ಅಲ್ಲಿ. ದಯವಿಟ್ಟು ಈಗ ಅದನ್ನ ತಮ್ಗೆ ಗೊತ್ತಿದೆ, 2 ಕೋಟಿ ದುಡ್ಡಿದೆ, ನಾನು ಅದಕ್ಕೆ ರಸ್ತೆ ಎಲ್ಲ ಮಾಡಿಸ್ತೀನಿ. ದಯವಿಟ್ಟು ಅದನ್ನ ನಾವು ಮಾಡಿಕೊಡ್ಬೇಕು. ಇಲ್ಲಿ ಬಾಬು ಜಗಜೀವನ್ ರಾಮ್ ಅವರ ಒಂದು ಶೈಕ್ಷಣಿಕ ಅಧ್ಯಯನ ಕೇಂದ್ರ, ಅದನ್ನು ನಾನು ಬೇರೆ ತಂತ್ರಜ್ಞಾನವನ್ನು ಬಳಸಿ ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನ ಮಾಡುವಂತದ್ದನ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಅಲ್ಪಸಂಖ್ಯಾತರು ಕೊಟ್ಟಿದ್ದೀವಿ, ಒಕ್ಕಲಿಗರ ಸಮುದಾಯ, ವೈಶ್ಯ ಸಮುದಾಯ, ಬ್ರಾಹ್ಮಣ ಸಮುದಾಯ, ಹಿಂದುಳಿದ ವರ್ಗ, ಕುರುಬ, ಗೊಲ್ಲ ಎಲ್ಲ ಸಮುದಾಯಗಳಿಗೂ ನಾನು ಇವತ್ತು ಜಾಗ ಕೊಟ್ಟಿದ್ದೀನಿ. ಅದು ಒಂದು ಭವಿಷ್ಯ. ಆಮೇಲೆ ಎಲ್ಲ ಸಮುದಾಯದವರು ಏನಾದ್ರೂ ದೊಡ್ಡ ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು 3 ಎಕರೆ ಮಧ್ಯದಲ್ಲಿ ರಿಸರ್ವ್ ಮಾಡಿದ್ದೀನಿ.
ಅದನ್ನ ನಾನು ದೊಡ್ಡ ಒಂದು ಓಪನ್ ಏರ್ ಥಿಯೇಟರ್ ಆಡಿಟೋರಿಯಂ ತರ ಮಾಡಬೇಕು ಅಂತಕ್ಕಂಥ ಆಸೆ ಇದೆ. ಅದು ಮಾಡಿದಾಗ ಯಾರು ಎಲ್ಲ ಅಲ್ಲಿ ದೊಡ್ಡ ದೊಡ್ಡ ಒಂದು ನಾವು 3,000-4,000 ಜನ ಕೂರುವಂತದ್ದಕ್ಕೆ ಅಲ್ಲಿ ವ್ಯವಸ್ಥೆ ಆಗ್ತದೆ. ಅದರಿಂದ ಒಂದು ಒಳ್ಳೆ ಲೊಕೇಶನ್ ಇದೆ. ಅದರಿಂದ ಅದಕ್ಕೆ ರಸ್ತೆಗೆ ನಾನು ಸುಮಾರು ಈಗ 25-30 ಕೋಟಿ ವ್ಯಯಿಸುವಂತದಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕಂದ್ರೆ ಬೆಟ್ಟ ನಮ್ಗೆ ಗೊತ್ತಿದೆ, ಈಗ ಅಲ್ಲಿ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಬರ್ತಾ ಇರೋ ಜಾಗ ಗೊತ್ತಿದೆ, ಅದ್ರ ಹಿಂಭಾಗ. ಅದರಿಂದ ಈ ರೀತಿ ಬಹಳಷ್ಟು ಒಂದು ಆಲೋಚನೆಗಳು ಇಟ್ಕೊಂಡು ಇವತ್ತು ಎಲ್ಲಾ ಜಾತಿ ಧರ್ಮ ನನ್ನಿಂದ ಈ ಒಂದು ಅವಕಾಶ ಬಂದಿರೋ ಕಾರಣದಿಂದ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮಾಡಿದ್ವಿ. ಈಗಾಗಲೇ ನಾವು ಈಶ್ವರ್ ನಮ್ಮಲ್ಲಿ ಒಂದು ಬಹಳ ಫೇಮಸ್ ಒಂದು ದರ್ಗಾ ಇದೆ, ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಅಂತ ಹೇಳಿ. ಎಲ್ಲಾ ಜಾತಿ ಧರ್ಮ, ಅದಕ್ಕೆ ಯಾವುದೇ ಧರ್ಮದ ಒಂದು ನಿರ್ಬಂಧ ಇಲ್ಲ. ಅಲ್ಲಿ ಬಹಳ ನನಗೆ ಕನಸಿತ್ತು, ಅದು 20 ವರ್ಷದ ಕನಸು. ಇವತ್ತು ಅಲ್ಲಿ 32 ಕೋಟಿಯಲ್ಲಿ ಇವತ್ತು ಅದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದರ್ಗಾ ನಾನು ರೂಪಿಸ್ತಾ ಇದ್ದೀನಿ. ಬಹುಶಃ ರಾಜ್ಯದಲ್ಲಿ ಯಾರು 32 ಕೋಟಿ ಒಂದು ದರ್ಗಾ ತಗೊಂಡೋದಿಲ್ಲ. ಅದು ಇವತ್ತು ಕಾಮಗಾರಿ ನಡೀತಾ ಇದೆ. ಇನ್ನು 1 ವರ್ಷದಲ್ಲಿ ಆ ಕಾಮಗಾರಿ ನಿಮ್ಮಲ್ಲಿ ಇನ್ನೊಂದ್ಸತಿ ಬರ್ಬೇಕು. ಅದಕ್ಕೆ ಹೇಳಿದ್ದು, ನೀವು 1 ದಿವಸ ನನ್ನ ಜೊತೆ ಇರಬೇಕು, ನಂಗೆಲ್ಲ ನೀವು ತೋರಿಸ್ಬೇಕಾದ್ರೆ ಒಂದು ಪಟ್ಟಿ ನೀವು ನೋಡ್ಬೇಕಾದ್ರೆ ಆಮೇಲೆ ಮತ್ತೆ ಎಲ್ಲರೂ ಇವ್ನು ಎಲ್ಲಿ ತಗೊಂಡೋದು ದುಡ್ಡು ಅಂತ ಹೇಳಿ ನೀವು ಆಮೇಲೆ ನನ್ನ ಮೇಲೆ ಇದು ಮಾಡ್ತೀರಾ ಅಂತ ಹೇಳಿ, ಅದರಿಂದ ಸ್ವಲ್ಪ ನಾನು ಅವಾಗ ಸ್ವಲ್ಪ ಕಂಟ್ರೋಲ್ ಹಿಡಿತೀನಿ, ಯಾರಿಗೂ ಸಹ ಹೆಚ್ಚು ಹೇಳಕ್ ಹೋಗಲ್ಲ. ಅದರಿಂದ ಇವತ್ತು ಕುಡಿಯೋ ನೀರಿನ ವಿಚಾರ ಅಷ್ಟೇ. ಇವತ್ತು ಚೆಕ್ ಡ್ಯಾಮ್ಗಳು ಇವತ್ತು ದೊಡ್ಡ ಮಟ್ಟದಲ್ಲಿ ಚೆಕ್ ಡ್ಯಾಮ್ ಮಾಡಿಸ್ತಾ ಇದ್ದೀವಿ, ದೊಡ್ಡ ಮಟ್ಟದಲ್ಲಿ ಚೆಕ್ ಡ್ಯಾಮ್. ಆಮೇಲೆ ಟ್ರೀಟೆಡ್ ವಾಟರ್, HN ವ್ಯಾಲಿದು 3ನೇ ಹಂತದ ಟ್ರೀಟೆಡ್ ವಾಟರ್ ಶಿಡ್ಲಘಟ್ಟ ಮತ್ತು ಚಿಂತಾಮಣಿಗೆ 164 ಕೆರೆಗಳನ್ನು ಸೇರಿಸಿದ್ವಿ. ಚಿಂತಾಮಣಿಯಲ್ಲಿ 120 ಕೆರೆ ಸೇರಿದೆ. ಒಟ್ಟು ಚಿಂತಾಮಣಿಯಲ್ಲಿ HN ವ್ಯಾಲಿ ಮತ್ತು KC ವ್ಯಾಲಿಯಲ್ಲಿ 180 ಕೆರೆಗಳನ್ನ ತುಂಬಿಸುವಂತದ್ದು. 2 ಜಿಲ್ಲೆಯಲ್ಲಿ ಯಾವ ತಾಲೂಕಿನಲ್ಲಿ ಅಷ್ಟು ಕೆರೆಗಳು ತುಂಬಿಸುವಂತ ಕೆಲಸ ಆಗ್ತದೆ. ಅದನ್ನ ನಾನು ತಡವಾಗಾದ್ರೂ ಬಂದ್ರು ಕೂಡ ಬಹಳ ವೇಗವಾಗಿ ಎಲ್ಲಕ್ಕಿಂತ ಮುಂದೆ ಹೋಗಿರುವಂತ ಕೆಲಸವನ್ನು ಮಾಡಿದ್ದೇನೆ. ಅದರಿಂದ ನನ್ನ ಆಲೋಚನೆಗಳು ಬಹಳಷ್ಟಿದಾವೆ. ಅದರಿಂದ ನಾನು ಇಲ್ಲಿ ತಮ್ಗೆ ಹೇಳುವಂಥದ್ದು ಇಷ್ಟೇ, ಇದೆಲ್ಲ ನಾನು ನಿಮಗಾಗಿ ಮಾಡ್ತಾ ಇರ್ತಕ್ಕಂಥ ಕೆಲಸ. ಅದರಿಂದ ತಾವೆಲ್ಲರೂ ಇದನ್ನ ನಮ್ಮದು ಅಂತಕ್ಕಂಥ ಭಾವನೆ, ತಾವೆಲ್ಲರೂ ಇದಕ್ಕೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದೀರಾ. ಇದೇ ರೀತಿ ಸಹಕಾರ ಕೊಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಮನವಿಗೆ ಮಾನ್ಯ ನಮ್ಮ DCM ಅವರು, ಪರಮೇಶ್ವರ್ ಸಾಹೇಬರು, ನಮ್ಮ ತಂದೆಯವರು, ಅವರ ಜೊತೆಯಲ್ಲಿ ನಾನು ಹೋಗಿ ಅವ್ರ ಮನೆಗೆ ಹೋಗಿ ಭೇಟಿ ಮಾಡ್ತಿದ್ದೆ. ಅವತ್ತಿಂದ ನನಗೆ ಪರಿಚಿತರು. ನಾನು ಶಾಸಕನಾದಾಗಿಂದ ಕೂಡ ಬಹಳ ಆತ್ಮೀಯವಾಗಿ ನನ್ನನ್ನ ಮಾತಾಡ್ತಾ ಇದ್ರು, ನನ್ನನ್ನ ನಂಬ್ತಾ ಇದ್ರು. ಇವತ್ತು ಅವ್ರ ಜೊತೆಯಲ್ಲಿ ಒಬ್ಬ ಮಂತ್ರಿಯಾಗಿ ಕೆಲಸ ಮಾಡುವಂತ ಸೌಭಾಗ್ಯ ಸಿಕ್ಕಿತ್ತು. ನಾನು ಅವ್ರನ್ನ ಕೇಳಿದೆ, ಸರ್ ತಾವು ಬರಬೇಕು ನಮ್ಮ ಕಾರ್ಯಕ್ರಮವನ್ನ, ತಾವು ಇಂಥದ್ದಿದೆ ಅಂತ ಹೇಳಿ ನಾನು ಎಲ್ರಿಗೂ ವಿಡಿಯೋ ತೋರಿಸ್ದೆ. ನಾನು ವಿಡಿಯೋ ತೋರಿಸಿದಾಗ ಏನು ಇದಿಷ್ಟು ಚೆನ್ನಾಗಿ ಮಾಡಿದೆಯಲ್ಲ ಅಂತ ಹೇಳಿ ಅವರೇ ಸಂತೋಷದಿಂದ ಇಲ್ಲ ಬರ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ನಮ್ಮ ಅದೃಷ್ಟ ಈಗ ಬಹಳ ಹತ್ರ ಆಗ್ಬಿಟ್ಟಿದ್ವಿ, ಮನೆಯವ್ರಿಗೆಲ್ಲ ಗೊತ್ತಿರ್ತದೆ. ಅದರಿಂದ ಆಮೇಲೆ ಶಿವಪ್ರಸಾದ್ ನನಗೆ ಬಹಳ ಆತ್ಮೀಯ. ನಾವು ಕನ್ನಡ ಸಾಹಿತ್ಯ ಪರಿಷತ್ತು ಅವರನ್ನ ಬಹಳಷ್ಟು ನಾವು ಅವರಿಗೆ ಅವಕಾಶವನ್ನ ಕೊಟ್ಟು ಇವತ್ತು ನಮ್ಮ ಮಾತಿಗೆ ಹೋಗೊಟ್ಟು ಸಿದ್ದರಾಮಯ್ಯ ಸಾಹೇಬರು ಮತ್ತು ಮಾದೇವಪ್ಪ ಅವರು ಇವರೆಲ್ಲರ ಸಹಕಾರದಿಂದ ಜನಪದ ಅಕಾಡೆಮಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಗುಣಾಲಪ್ಪನವರು, ಶ್ರೀನಾಥ್ ಅವರು, ಮತ್ತೀಗ DC ಅವರು ನಾವು ಕಂದಾಯ ಸಚಿವರು ಇದ್ದಿದ್ರೆ ಚೆನ್ನಾಗಿತ್ತು. ಬಹಳ ದೊಡ್ಡ ಕಾರ್ಯಕ್ರಮಗಳು ಹಾಕಿದ್ದಾರೆ. ಅವರು ಕಂದಾಯ ಗ್ರಾಮಗಳ ಒಂದು ಕಾರ್ಯಕ್ರಮ, ಅವರು ಬಹುಶಃ ಒಂದು ದೊಡ್ಡ ಪರಿವರ್ತನೆ ತರುವಂತ ಒಂದು ಪ್ರಯತ್ನ. ಬಹಳಷ್ಟು ಜನ ದಾಖಲೆಗಳು ಇಲ್ದಿದ್ರೆ ಇವತ್ತು ಮನೆಗಳು ಸರ್ಕಾರಿ ಜಾಗದಲ್ಲಿ ಅಲ್ಲಿ ಕಟ್ಟಿರ್ತಕ್ಕಂಥವರ ಪರಿಪಾಡು ನಾವು ಹೇಳಕ್ಕಾಗೋದಿಲ್ಲ. ಅದಕ್ಕೊಂದು ಏನಾದ್ರೂ ಒಂದು ಹಕ್ಕುಪತ್ರ ಕೊಡಬೇಕು ಅಂತ ಹೇಳಿ ಮಾನ್ಯ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ತೆಗೆದುಕೊಂಡಂತ ಒಂದು ತೀರ್ಮಾನ, ಅದನ್ನ ದೊಡ್ಡ ಮಟ್ಟದಲ್ಲಿ ಮಾಡಬೇಕು. ಮುಂದೊಂದು ದಿವಸ 1 ಲಕ್ಷ ಜನಕ್ಕೆ ನಮ್ಮ ತಾಲೂಕಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಕೊಡಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಬಹುಶಃ ಇಡೀ ರಾಜ್ಯದಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಆಗುವಂತ ಏನಾದ್ರೂ ಆದ್ರೆ, ಇವತ್ತಿಗೆ ಆಗಿರ್ತಕ್ಕಂಥದ್ದು ಬೇರೆ 30,000, ಈಗ ನಮ್ಮ ಜಿಲ್ಲೆಯಲ್ಲಿ 1 ಲಕ್ಷಕ್ಕೆ ದಾಟಬೇಕು ಅಂತ ಹೇಳಿ ಈಗಾಗಲೇ ಎಲ್ಲ ಪೂರ್ವ ತಯಾರಿಯಾಗಿದೆ. ಅವ್ರ ಜೊತೆಯಲ್ಲಿ ದೊಡ್ಡ ತಂಡ ಇದೆ, AC ಅವರಿಂದ ಹಿಡಿದು ಎಲ್ಲರೂ ಇವತ್ತು ತಹಸೀಲ್ದಾರ್ಗಳು, ಎಲ್ಲ ತಾಲೂಕಿನ ತಹಸೀಲ್ದಾರ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಅವರೇ ಆದಂತಹ ಸಲಹೆಗಳನ್ನ ಕೊಟ್ಟು ಕಾರ್ಯಕ್ರಮದ ಬಹಳ ಸುಸೂತ್ರವಾಗಿ ಆಗುವಂತದ್ದಕ್ಕೆ ಸಹಕಾರಗಳು ಕೊಟ್ಟಿದ್ದಾರೆ. ಅವ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗಾಗಲೇ ನವೀನ್ ಭಟ್ ಅವರಿಗೆ ನಾನು ಈಗಾಗಲೇ ಹೇಳಿದೆ, ನವೀನ್ ಭಟ್ ಅವರು ವೈದ್ಯರು ಪ್ರೊಫೆಷನ್ ಅಲ್ಲಿ, ಆದ್ರೆ ಅವರು ಎಷ್ಟೋ ಸತಿ ಹೇಳ್ತಾರೆ, ಸರ್ ನಾನು ಒಳ್ಳೆ ಕೆಲಸ ಮಾಡಿದೆ, ಇಲ್ಲಿ ಬಂದು ನಾನು ಹೇಳಬಾರ್ದು, ಆದ್ರೂ ಅವರು ಎಷ್ಟೋ ಸತಿ ಮೆಸೇಜ್ ಆಗ್ತಾರೆ, ನಿಮ್ಮಿಂದ ಬಹಳಷ್ಟು ಕಲಿತಾ ಇದ್ದೀನಿ ಸರ್, ಬಹಳ ಕಲಿಯೋದಿದೆ ಅಂತ. ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ವರ್ಡ್ಸ್. ಥ್ಯಾಂಕ್ ಯು ನವೀನ್. ಸೊ ಅದೇ ರೀತಿ ಕುಶಲ್ ಅವರು ಅಷ್ಟೇ, ಇಲ್ಲಿ ASP ಆಗಿದ್ರು. ನಾನು ಒಂದ್ ದಿವಸ ಅವ್ರು ಮಾತಾಡಿರ್ಲಿಲ್ಲ, ಪ್ರಿಯಾಂಕಾ ಗಾಂಧಿ ಅವ್ರು ಬಂದಾಗ ಮಾತ್ರ ಅವತ್ತು ಥ್ಯಾಂಕ್ ಯು ಅಂತ ಹೇಳಿದೆ ಅಷ್ಟೇ, ಪ್ರೋಗ್ರಾಮ್ ಚೆನ್ನಾಗಾಯ್ತು ಅಂತ. ಅದಾದ್ಮೇಲೆ SP ಆಗಿ ಬರ್ತೀನಿ ಸರ್ ಅಂದ್ರೆ, ಆಯ್ತು ಬನ್ನಿ. ಹೇಳಿದಾಗೆ ಎಲ್ಲಾ ಕಾರ್ಯಕ್ರಮಗಳು ಕೊಟ್ರೆ ಒಂದು 20 ತಾಲೂಕು ಕೊಡ್ಬೋದು, ಅಲ್ಲಿ ಕೊಡಕ್ಕಾಗುತ್ತೆ, ಅಟ್ಟ ಬಂದ್ಬಿಟ್ಟಿದೆ. ಅಂಜಯ್ ರೆಡ್ಡಿ ಅವ್ರ ಕಾಲದಿಂದ, ಚೌಡರೆಡ್ಡಿ ಅವ್ರ ಕಾಲದಿಂದ, ನಾನು ಇಲ್ಲಿ ಎಂಟರ್ ಆಗಿದ್ದಾನು
ನನಗೆ ಫಸ್ಟ್ ಬಿಗಿನಿಂಗಲ್ಲಿ ಅವರು ಸಹಾಯ ಮಾಡಿದರೆ ಅವ್ರ ಹೆಸರು ಹೇಳೋದು ಮರ್ತಿದ್ದೆ, ಕ್ಷಮೆ ಇರಲಿ. ಬಿಗಿನಿಂಗಲ್ಲಿ ನಾನು ರಾಜಕೀಯಕ್ಕೆ ಬರೋಕ್ಕೆ ಮೊದಲೇ ಇವರು ಆಂಜನೇಯ ರೆಡ್ಡಿ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿದ್ರು. ಅವ್ರನ್ನ ಮುಂದೆಲ್ಲ ಕರ್ಕೊಂಡು ಹೋಗಿದ್ದೆ. ನಮ್ಮೂರೆಲ್ಲ ಗಲಾಟೆ ಇಲ್ಲದಾಗ ಬಂದು ನಮಗೆಲ್ಲ ಶಕ್ತಿ ಕೊಟ್ಟರು. ಶಿವರೆಡ್ಡಿ ಅವರು ಯಾರು ಕೇಳ್ತಾ ಇರಲಿಲ್ಲ, ಅವ್ರ ಪಾರ್ಟಿ ಅವ್ರು ಕ್ಯಾನ್ವಾಸ್ ಮಾಡಿರೋದು. ನೀವು ಇದಕ್ಕೆ ಪೋಪ ನೀನು ಇದಕ್ಕೆ ಹೋತಾನೆ ನೀನು ಕ್ಯಾನ್ವಾಸ್ చేసుకొని ಹೋತಾನೆ ಅಂತೇಳಿ ಕೆಲಸ ಮಾಡಿದೆ ಅಂತ ಅವ್ರು ಮರೆಯೋದಿಲ್ಲ. ಬಟ್ ಅಭಿವೃದ್ಧಿ ಕೆಲಸಗಳಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ನಾನು ಹೋದರೆ ಹೋಗುವುದು ಐತೆ, ಇದನ್ನೆವರು ಬದಲಾಯಿಸಿದೆ. ಕಮದಳ್ಳಿ, ನಾನು ಮದುವೆ ಆಗಿರೋದು ಕಮದಳ್ಳಿ. ಬಹುಶಃ ಅಲ್ಲಿ ಕಮದಳ್ಳಿಯಲ್ಲಿ ಗಾಳಿ ಮಹಿಮೆ ಇದೆ. ವೀಮನಪ್ಪಣ್ಣವರು ಮದುವೆ ಆಗಿರೋದು ಕಮದಳ್ಳಿನೇ. ವೆಂಕಟ ಶಿವಾರೆಡ್ಡಿ ಅವ್ರ ತಂಗಿಗೆ ಕೊಟ್ಟಿರೋದು ಕಮದಳ್ಳಿಗೆ. ಅಶ್ವತ್ಥನಾರಾಯಣ ರೆಡ್ಡಿ ಅವ್ರ ತಂಗಿ ಕೊಟ್ಟಿರೋದು ಕಮದಳ್ಳಿಗೆ. ಏನೋ ಪವರ್ ಇದೆ ಸರ್ ಕಮದಳ್ಳಿಯಲ್ಲಿ. ಅಂಬೇಡ್ಕರ್ ಅವರನ್ನ ಸನ್ಮಾನ್ಯ ಶ್ರೀ ಸುಧಾಕರ್ ಸರ್ ಅವರು ಶಾಸಕರು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ವಿಶೇಷವಾಗಿ